ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಮಾಡೋಣ ಅಂತ ಅನ್ಕೋತಾ ಇದೆ. ಬಟ್ ತುಂಬ ನನಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಅಕ್ಷಯ ತೃತೀಯ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇತ್ತು. ಇವತ್ತು ತುಂಬ ಜನ ಫಂಕ್ಷನ್ ಮಾಡ್ತಾರೆ ಈ ಡೇ. ನಿಮಗೆ ಗೊತ್ತಿರುತ್ತೆ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನಾನಿವತ್ತು ಸೀಮಂತ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ. ನಮ್ಮ ಪಾಪ ನೋಡ್ತಾ ಇದ್ದಾಳೆ. ಸೊ ನಾನು ರೆಡಿ ಆದಮೇಲೆ ಇನ್ನೇನು ಸ್ಯಾರಿ ಉಟ್ಕೊಂಡ್ಮೇಲೆ ಅನ್ನಿಸ್ತು ವಿಡಿಯೋ ಮಾಡೋಣ ಅಂತ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ರೆಡಿ ಆಗಬೇಕಾದ್ರೆ ನಮ್ಮ ಮನೆ ತುಂಬ ದೊಡ್ಡದಲ್ಲ, ಚಿಕ್ಕದಿರೋದ್ರಿಂದ, ಹಾಲು ಮತ್ತು ಕಿಚನ್ ಇರೋದ್ರಿಂದ ನಾನು ಯಾವಾಗಲೂ ರೆಡಿ ಆಗಬೇಕಾದ್ರೆ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡೇ ರೆಡಿ ಆಗೋದು. ಅದು ಏನಂದರೆ, ನನಗೆ ನನ್ನ ಗಂಡನ ಜೊತೆ ನಂಗೆ ಮಾತಾಡಿಲ್ಲ ಅಂದರೆ, ಜಗಳ ಆಡಿಲ್ಲ ಅಂದರೆ ನಂಗೆ ಸಮಾಧಾನವೇ ಆಗೋಲ್ಲ. ಚಿಕ್ಕ ಪುಟ್ಟದು ಈಗ ಅವರು ನನಗೆ ರೇಗಿಸ್ತಿರ್ತಾರೆ. ನಾನು ಸ್ಯಾರಿ ಹಾಕ್ಕೊಂಡಾಗ ಅಜ್ಜಿ ಥರ ಕಾಣ್ತಿದ್ಯಾ, ಆಂಟಿ ಥರ ಕಾಣ್ತಿದ್ಯಾ, ಈ ಥರ ಎಲ್ಲ ರೇಗಿಸ್ತಿರ್ತಾರೆ. ನಾನು ಅವರಿಗೆ ಹೌದಾ ಮಗನೇ, ಅವ್ರ ಜೊತೆ ಸೇರ್ಕೊಂಡು ನಮ್ಮ ಪಾಪ ಕೂಡ ನನಗೆ ರೇಗಿಸ್ತಾಳೆ ಗೈಸ್. ಅವ್ರ ಜೊತೆ ಮಾತಾಡ್ಕೊಂಡು ನಾನು ರೆಡಿ ಆಗ್ತಾಯಿದ್ದೀನಿ. ಇಯರಿಂಗ್ಸು ನನ್ನ ಹತ್ರ ಒಂದು 3 ಇಯರಿಂಗ್ಸ್ ಇದೆ. ಇನ್ನೂ 2 ಜೊತೆ ಅಮ್ಮಮ್ಮ ಮನೇಲಿದೆ. ಸದ್ಯಕ್ಕೆ ಇದೊಂದಿತ್ತು, ಬಟ್ ಇದಕ್ಕಿದು ಮ್ಯಾಚ್ ಆಗಲ್ಲ, ಬಟ್ ಆದರೂ ಆಗ್ತಾಯಿದ್ದೀನಿ ನಾನಿದು. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ನಾನು ಸೈಡಲ್ಲಿ ನಿಂತ್ಕೊಂಡು ಏನಕ್ಕೆ ಓಲೆ ಹಾಕೋತಾ ಇದ್ದೀನಿ ಅಂದರೆ, ನನಗೆ ಈ ಕಡೆ ನಿಂತ್ಕೊಂಡು ಓಲೆ ಹಾಕೊಂಡ್ರೆ ಅದು ತಿರ್ಪಿರುತ್ತಲ್ಲ, ಬಿದ್ದೋಗ್ಬಿಡುತ್ತೆ ಅಂತ ಭಯ. ಅಲ್ಲಾದರೆ ಶೆಲ್ಪ್ ಇದೆ, ಶೆಲ್ಪಿನ ಮೇಲೆ ಬಿದ್ದರೂ ಮತ್ತೆ ಈಸಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಂದರೆ, ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್? ಏನಂದರೆ, ಫೇಸಲ್ಲಿ ಸ್ಕಿನ್ ಕೇರ್ ಆಗಿದೆ, ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಚ್ಚಿದ್ದೀನಿ. ಇನ್ನು ಮೇನಾಗಿ ಒಂದು BB ಕ್ರೀಮ್, ಒಂದು ಪೌಡ್ರ್ ಹಾಕ್ಕೊತೀನಿ ಅಷ್ಟೇ. ಅದು ಲಾಸ್ಟಿಗೆ ಸ್ವಲ್ಪ ರೆಡಿ ಆದಮೇಲೆ ಹಾಕ್ಕೊಳ್ಳೋಣ ಅಂತ ನಾನು ಅನ್ಕೋತಾ ಇದ್ದೆ. ನಮ್ಮ ಹಸ್ಬೆಂಡ್ ಹತ್ರ ಮಾತಾಡ್ಕೊಂಡು ನಾನು ರೆಡಿ ಆಗ್ತಾಯಿದ್ದೀನಿ. ನಿಜ ನಂಗೆ ಅದೇ ಖುಷಿ ಅನ್ಬೋದು. ಆ ಟೈಮಲ್ಲಿ ನನಗೆ ಬೇಜಾರಾಗ್ತಿರುತ್ತೆ ಅವ್ರು ರೇಗಿಸ್ತಿದ್ದಾಗ. ಬಟ್ ಆಮೇಲೆ ವಿಡಿಯೋ ನೋಡ್ಬೇಕಾದ್ರೆ ನನಗೆ ಖುಷಿ ಆಗ್ತಿದೆ, ಅದನ್ನು ರಿಕಾಲ್ ಮಾಡ್ಕೊಂಡು. ಫ್ರೆಂಡ್ಸ್, ಈ ಸ್ಯಾರಿ ಬಂದು ಮೈಸೂರು ಸಿಲ್ಕ್ ಸ್ಯಾರಿ. ಮೈಸೂರು ಸಿಲ್ಕ್ ಅಂದರೆ ಒರಿಜಿನಲ್ ಅಲ್ಲ, ಒರಿಜಿನಲ್ KSIC ಅಲ್ಲ, ಕಡಿಮೆ ದುಡ್ಡಿಂದು. ಬಟ್ ಇದು ನನಗೆ ಕಲರ್ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ಎಲ್ಲಿ ತೊಗೊಂಡಿದ್ದು ಅಂದರೆ, ತಿಪ್ಟೂರಲ್ಲಿ ಗಾಯತ್ರಿ ಸಿಲ್ಕ್ಸಲ್ಲಿ ಅನಿಸುತ್ತೆ. ರೈಟ್ ಬಂದು 1,500 ಇರ್ಬೋದು. ಮತ್ತು ಬ್ಲೌಸ್ ಕೂಡ ನಾನು ತಿಪ್ಟೂರಲ್ಲೇ ಹೊಲಿಸಿರೋದು. ಬ್ಲೌಸಿಗೆ ಏನಪ್ಪ, ಹೇಗಿದೆ ಸ್ಯಾರಿ? ತುಂಬ ಚೆನ್ನಾಗಿರುತ್ತೆ. ಹೌದಾ ಮಗನೆ? ಮತ್ತು ಈ ಡಿಸೈನೇ ಬೇಕು ಅಂತ ನಾನು ಕೇಳ್ಬಿಟ್ಟು ಮಾಡಿಸ್ಕೊಂಡಿದ್ದೆ. ಬಟ್ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಸ್ವಲ್ಪ ಡಿಸೈನ್ ಬ್ಯಾಕ್ ಸೈಡ್ ಸ್ವಲ್ಪ ಕೂರೆಲ್ಲ ಎತ್ಕೊಳ್ಳುತ್ತೆ, ಬಟ್ ಆದರೂ ಓಕೆ ಅಂತ ಅನ್ನಿಸ್ತು. ಫ್ರೆಂಡ್ಸ್, ನನಗೆ ಟೈಮ್ ಆಗಿತ್ತು, ಬೇಗ ರೆಡಿ ಆಗಬೇಕಿತ್ತು. ಸೊ ಹಾಗಾಗಿ ನಾನು ಈ ರೀತಿ ಮೇಕಪ್ ಮಾಡ್ತಾಯಿದ್ದೀನಿ. ಅಂದರೆ ಬೇಗ ರಬ್ ಮಾಡೋ ಥರ ಬೂದಿ ಕಾಣ್ತಾ ಇರ್ಬೋದು ನಿಮಗೆ. ಬಟ್ ಅದು ಆಮೇಲೆ ನನಗೆ ಕಾಣಿಸುತ್ತೆ. ಆಮೇಲೆ ನೀಟಾಗಿ ಸೆಟ್ ಆಗುತ್ತೆ. ನಾನು ಯಾವುದೇ ಥರ ಫೌಂಡೇಶನ್ ಆಗಲಿ, ಯಾವುದೇ ಥರ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಆಗಲಿ ಯೂಸ್ ಮಾಡಲ್ಲ. ಯಾಕೆಂದರೆ ಅದು ನಾನು ಆಲ್ರೆಡಿ 1-2-3 ಟೈಮ್ಸ್ ತರಿಸ್ಕೊಂಡಿದ್ದೀನಿ. ಅದೆಲ್ಲ ಹಚ್ಕೊಂಡು ನನ್ನ ಫೇಸ್ ಬ್ಲ್ಯಾಕ್ ಕಾಣಿಸುತ್ತೆ. ಸಿಂಪಲಾಗಿ ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮ್ ಹಚ್ಕೊಂಡ್ರೆ ನನಗೆ ನಾನು ಏನಿದ್ದೀನಿ ಅದಕ್ಕಿಂತ ಒಂದು ಶೇಡ್ ಗ್ಲೋ ಕಾಣಿಸ್ತೀನಿ. ಮತ್ತು ನಾನು ಡೈಲಿ ಮಾಂಗಲ್ಯ ಸರ ಎಲ್ಲ ವೇರ್ ಮಾಡಲ್ಲ ಗೈಸ್. ಎಲ್ಲಾದರೂ ಆಚೆ ಹೋದಾಗ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಾತ್ರ ವೇರ್ ಮಾಡಿರ್ತೀನಿ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ, ಅದು ತಾಳಿ ಇದನ್ನು ಎತ್ತಿಟ್ಟಿರ್ತೀನಿ. ಮತ್ತು ನಾನು ಈ ಗೋಲ್ಡ್ನೆಲ್ಲ ನಮ್ಮ ಅಮ್ಮ ಮನೆಗೆ ತೊಗೊಂಡೋಗಿ ಕೊಡ್ತೀನಿ. ಇಲ್ಲಿ ನಮ್ಮ ಮನೆ ಹತ್ರ ಇಟ್ಕೊಳ್ಳಲ್ಲ, ಯಾಕೆಂದರೆ ನಮ್ಮ ಮನೆಗೆ ಇದು 2 ರೂಮ್ ಆಗಿರೋದ್ರಿಂದ ಅಷ್ಟು ಸೇಫ್ ಅಲ್ಲ ಅಂತ ನಾನೆಲ್ಲ ತೊಗೊಂಡೋಗಿ ನಮ್ಮ ಅಮ್ಮ ಮನೆಗೆ ಕೊಡ್ತೀನಿ. ನಮ್ಮಮ್ಮ ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಯಾವಾಗಾದರೂ. ಆದರೆ ಮಾಂಗಲ್ಯ ಸರ ಒಂದ್ಬಿಟ್ಟು ಮಿಕ್ಕಿದ್ದೆಲ್ಲ ನಮ್ಮಮ್ಮ ಮನೆಯಲ್ಲೇ ಇರುತ್ತೆ. ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ನನ್ನ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಮಾಡಬೇಕು ಅಂತ. ಬಟ್ ನಮ್ಮಮ್ಮ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಅದೆಲ್ಲ ಬಂದಮೇಲೆ
ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಮತ್ತು ನಮ್ಮ ಹಸ್ಬೆಂಡ್ಗೆ ನಾನು ಬೈತಾ ಇದ್ದೀನಿ. ನಾನು ಈ ಥರ ಮಾಡ್ಕೊಳೋದು ಯಾಕೆ ಅಂದರೆ, ನಾನು BB ಕ್ರೀಮ್ ಹಚ್ಚಿರ್ತೀನಲ್ವ, ಅದು ತುಟಿ ಮೇಲೆ ಮತ್ತು ಐಬ್ರೋಸ್ ಮೇಲೆಲ್ಲ ಆಗಿರುತ್ತೆ. ಸೊ ಹಾಗಾಗಿ ಏನಪ್ಪ, ಸರಿ ಸುಮ್ಮನಿರು, ಸರಿ ಸುಮ್ಮನಿರು, ಆಯ್ತು. ಐಬ್ರೋಸ್ ಮೇಲೆಲ್ಲ ಆಗಿರುತ್ತೆ. ಸೊ ಹಾಗಾಗಿ ನಾನು ಅದನ್ನು ನೀಟಾಗಿ ನಾನು ಎಂಜಲಲ್ಲೇ ಒರೆಸ್ಕೊತೀನಿ, ಯಾಕೆಂದರೆ ನೆನ್ಸಕ್ಕೆ ನಂಗೆ ಟೈಮ್ ಆಗೋಲ್ಲ. ಮತ್ತು ಪೌಡ್ರು ನಾನು ಸ್ಪಿನ್ಸ್ BB ಪೌಡ್ರ್ ಯೂಸ್ ಮಾಡ್ತೀನಿ ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ. ಟೋನರ್ ಬಂದು ಪ್ಲಮ್ದು, ಮತ್ತು ಮಾಯ್ಶ್ಚರೈಸರ್ ಕೂಡ ಪ್ಲಮ್ದು, ಸನ್ಸ್ಕ್ರೀನು ಲ್ಯಾಕ್ಮಿ, ಇಷ್ಟೇ ನನ್ನ ಮೇಕಪ್. ಅದಾದಮೇಲೆ ನಾನು ಹೋಗಿ ಲಿಪ್ಸ್ಟಿಕ್ ಮತ್ತು ಐಲೈನರ್ ಹಚ್ಕೊಂಬಂದೆ. ಇವಾಗ ನಾನೊಂದು ಲಾಂಗಾರ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಇದಕ್ಕೆ ನೆಕ್ಲೆಸ್ ವೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಸೂಟ್ ಆಗೋದು, ಬಟ್ ಈ ಲಾಂಗಾರ ಅಷ್ಟು ಸೂಟ್ ಆಗ್ತಿಲ್ಲ. ಬಟ್ ಆದರೂ ನಾನು ವೇರ್ ಮಾಡಿದ್ದೆ ಅಂತ ಅನ್ಬೋದು. ನೆಕ್ಲೆಸ್ಸು ನಮ್ಮಮ್ಮ, ನಾನು ಎಲ್ಲಾದರೂ ಆಚೆ ಹೋದರೆ ಗೈಸ್ ಇಷ್ಟೇ ಸಿಂಪಲ್, ಅದು ನನಗೆ ಮ್ಯಾಚ್ ಆಗಲಿ ಬಿಡಲಿ, ಒಟ್ನಲ್ಲಿ ಅದು ಏನು ಸಿಗುತ್ತೋ ಅದನ್ನು ಹಾಕೊಂಡು ಒಟ್ಟಿನಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಆ ಥರ ಹೊರಡೋದು ನಾನು ಅಲ್ಲೇ ಏನಕ್ಕೆ ಅದನ್ನು ಸೆಟ್ ಮಾಡ್ತಾಯಿದ್ದೀನಿ ಅಂದರೆ, ನನ್ನದು ಲಾಂಗಾರದ ಬಾಕ್ಸು ನಮ್ಮ ಅಮ್ಮ ಮನೇಲಿದೆ, ಅದನ್ನು ನಾನು ಚಿಕ್ಕ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಹಾಗಾಗಿ ನಾನು ಬ್ಯಾಕ್ ಚೈನ್ ಹಾಕೋತಾರಲ್ಲ ಅದನ್ನು ಎತ್ತಿಟ್ಟಿದ್ದೀನಿ, ಅದನ್ನು ಫಿಕ್ಸ್ ಮಾಡ್ತಾಯಿದ್ದೆ. ಇದು ನಾನು ಚೆನ್ನಾಗಿ ಕಾಣಿಸುತ್ತೆ, 3-4 ಟೈಪ್ ಹಾಕ್ಕೊಳ್ಳೋಣ ಅಂತ ನಾನು ಇದನ್ನು ತೊಗೊಂಡೆ. ನೆಕ್ಲೆಸ್ಸು ಅಲ್ಲ, ಲಾಂಗ್ ನೆಕ್ಲೆಸ್ ಥರನೂ ಅಲ್ಲ, 3-4 ಟೈಪ್ ಹಾಕ್ಕೊಳ್ಳೋಣ ಅಂತ. ಬಟ್ ಆದರೆ ಅದು ಹಿಂದೆಗಡೆ ನನಗೆ ಚುಚ್ತಾ ಇತ್ತು. ಸೊ ಹಾಗಾಗಿ ಬೇಡ ಅಂತ ಕೆಳಗಡೆ ಮಾಡ್ಕೊಂಡಿದ್ದು. ಮತ್ತು ನೀವೆಲ್ಲ ಅದು ನೀಟಾಗಿ ಕೂರ್ತಾ ಇರಲಿಲ್ಲ. ನಾನು ಅದಾದಮೇಲೆ ಕನ್ನಡಿ ಹತ್ರ ಹೋಗಿ ನೀಟಾಗಿ ನೋಡ್ಕೊಂಡು, ನೀಟಾಗಿ ಕೂರಿಸ್ಕೊಂಡು ಆಮೇಲೆ ನಾನು ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಓಕೆನಾ ಫ್ರೆಂಡ್ಸ್? ಅದಾದಮೇಲೆ ಈಗ ರೀಸೆಂಟಾಗಿ ನಾನು ನನ್ನ ಕೆಲಸದ ದುಡ್ಡೆಲ್ಲ ಸೇವ್ ಮಾಡಿ 2 ಬ್ಯಾಂಗಲ್ಸ್ ಬೈ ಮಾಡಿದ್ದೀನಿ. ತುಂಬ ಖುಷಿ ಇದೆ ನನಗೆ. ಈವನ್ ಬ್ಯಾಂಗಲ್ ತೊಗೊಂಡಿರೋದಕ್ಕೆ ತುಂಬ ಖುಷಿ ಅಂದರೆ ಸಖತ್ ಖುಷಿ. ನನ್ನ ಸೇವಿಂಗ್ಸ್ ಇದೇ ಫಸ್ಟ್ ಟೈಮ್ ಅಲ್ಲ, ಎಲ್ಲ ಸೇವ್ ಮಾಡಿ ತೊಗೋತಿರೋದು. ಆದರೆ ಈಗ ಕೆಲಸದ ದುಡ್ಡಲ್ಲಿ ತೊಗೊಂಡಿದ್ದೀನಿ ಅನ್ನೋದು ಸ್ವಲ್ಪ ಖುಷಿ ಆಗ್ತಾಯಿದೆ ಅಷ್ಟೇ. ಈಗ ಜಾಬ್ ಬಿಟ್ಟಿದ್ದೀನಿ. ಜಾಬ್ಗೆ ಹೋಗ್ಬೇಕಾದ್ರೆ ಜಾಬ್ ದುಡ್ಡನ್ನೆಲ್ಲ ವೇಸ್ಟ್ ಮಾಡೋದು ಬೇಡ, ಏನೇನಕ್ಕೋ ಯೂಸ್ ಮಾಡಿ ಅಂತ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಡಿಸೈನ್ಸ್ ಯಾವಾಗಾದರೂ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಓಕೆನಾ? ನೋಡಿ, ನಮ್ಮ ಪಾಪುಗೆ ನಮ್ಮ ಹಸ್ಬೆಂಡು ಚೈನ್ ಹಾಕ್ತಾಯಿದ್ದಾರೆ, ಕಾಲು ಚೈನು. ಅವಳಿಗೆ ಕಾಲು ಚೈನ್ ಇಷ್ಟ ಆಗೋಲ್ಲ, ಯಾವಾಗಲೂ ಹಾಕ್ಕೊಳ್ಳೋಲ್ಲ, ಅವಳು ಎತ್ತಿಡ್ತಾ ಇರ್ತಾಳೆ. ನಾನು ತೋರ್ಸೋಣ ನನ್ನ ಫುಲ್ ಔಟ್ಫಿಟ್ ಹೇಗಿದೆ ಅಂತ ನಿಮಗೆ ಅನ್ಕೋತಾ ಇದೆ, ಬಟ್ ಆದರೆ ನಮ್ಮ ಹಸ್ಬೆಂಡ್ ನನಗೆ ವಿಡಿಯೋ ಮಾಡೋದೇ ಇಲ್ಲ. ಅದಾದಮೇಲೆ ಇದು ನಮ್ಮ ಪಾಪ ಔಟ್ಫಿಟ್ಟು. ಮತ್ತು ನಮ್ಮ ಹಸ್ಬೆಂಡ್ದು ಸ್ಲಿಪ್ಪರ್ ಸ್ವಲ್ಪ ಗಲೀಜಾಗಿತ್ತಂತ ಅವ್ರು ವಾಶ್ ಮಾಡ್ತಾಯಿದ್ರು. ಇವತ್ತು ನೀರು ಬಿಟ್ಟಿರಲಿಲ್ಲ ನಮ್ಮೂರಲ್ಲಿ. ಅದಾದಮೇಲೆ ನಾವು ಹೋಗ್ತಾ ಇದ್ದೀವಿ. ನಾನು ಅಲ್ಲಿ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಲಿಲ್ಲ, ಯಾಕೆಂದರೆ ಸ್ವಲ್ಪ ರಿಲೇಟಿವ್ ಆಗಿರೋದು, ಅಂದರೆ ಕ್ಲೋಸ್ ರಿಲೇಟಿವ್ ಆಗಿರೋದ್ರಿಂದ ನಮಗೆ ಒಂಥರ ನಾಚಿಕೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ಅದಾದಮೇಲೆ ಹೋಗಿ ಊಟ ಮಾಡಿದ್ವಿ. ಅಲ್ಲಿಗೆ ಹೋಗಿ ರೀಚಾಗಿ ಊಟ ಮಾಡಿದ್ವಿ ಅಂತಲೇ ಅನ್ಬೋದು. ನೋಡಿ, ಇಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಒಬ್ಬಟ್ಟು ಊಟ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು. ಅದಾದಮೇಲೆ ಮನೆಗೆ ಬಂದೆ, ಅಷ್ಟರಲ್ಲಿ ನೀರು ಬಂದು ಆಮೇಲೆ ನಾನೆಲ್ಲ ತೆಗ್ದಿಟ್ಟು ನೀರು ಹಿಡ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲಗಿದ್ದೆ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಪಾಪು ಬನಾನಾ ಬೇಕು ಅವರು ತುಂಬ ಫ್ರೂಟ್ಸು, ಚಕ್ಲಿ ಮತ್ತು ರವೆ ಉಂಡೆ, ಜಿಲೇಬಿ ಅನ್ನೆಲ್ಲ ಕೊಟ್ಟು ಕಳಿಸಿದ್ರು. ಕ್ಲೋಸ್ ರಿಲೇಟಿವ್ ಆಗಿರೋದ್ರಿಂದ ನಮ್ಮ ಪಾಪ ಅದನ್ನು ತೆಗ್ದು ನೋಡ್ತಾ ಇದ್ಲು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ನಾನು ಎಲ್ಲರೂ ಆಚೆ ಹೋದರೆ ಯಾವ ಥರ ರೆಡಿ ಆಗ್ತೀನಿ ಅನ್ನೋದನ್ನ ನಾನು ಇವತ್ತಿನ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಮ ಮನೇಲೂ ರೆಡಿ ಆಗ್ತಿರ್ಬೇಕಾದ್ರೆ ನಿಮ್ಮ ಹಸ್ಬೆಂಡ್ ರೇಗಿಸ್ತಾರೆ ಅಂತೇಳಿ ಕಮೆಂಟ್ ಮಾಡಿ. ನಮ್ಮ ಮನೇಲಂತರೂ ರೇಗಿಸ್ತಾರೆ. ನಾನು ಹೆಂಗೆ ರೆಡಿ ಆದರೂ ಅದಕ್ಕೊಂದು ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಬ್ಯಾಡ್ ಅಂದರೆ ನನಗೆ ಬೇಜಾರಾಗಬೇಕು ಆ ಥರ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಫ್ರೆಂಡ್ಸ್, ಲವ್ ಯು.